ರಿಮಾಂಡ್ ಅರ್ಜಿಯಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕಡ್ಡಾಯ. ಇದಕ್ಕೆ ಅನೀಶ್ ಕುಮಾರ್ ಡಿಕೆ ಬಸು ಕೇಸ್ನ ತೀರ್ಪುಗಳು ಸಾಕ್ಷ್ಯವಾಗಿ ನಿಲ್ತಾ ಇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಒಂದು ಪ್ರಕರಣದ ತೀರ್ಪಿನ ಉಲ್ಲೇಖವನ್ನ ಮಾಡ್ತಾ ಸಂದೇಶ್ ಚೌಟಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿ ಲಕ್ಷ್ಮಣ್ ಪರ ವಕೀಲರು ಈ ರಿಮಾಂಡ್ ಕಾಪಿ ಬಗ್ಗೆನೇ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಕೂಡ ಒಂದು ಹಂತಕ್ಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ತಮ್ಮ ಕೌಂಟರ್ ಆರ್ಗ್ಯುಮೆಂಟ್ ನಲ್ಲಿ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದಿನಾಂಕ ನಿಗದಿಪಡಿಸದೆ ತೀರ್ಪನ್ನ ಕಾಯ್ದಿರಿಸಿದೆ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇದು ಈಗ ಬರ್ತಾ ಇರೋ ಅಪ್ಡೇಟ್. ದಿನಾಂಕ ನಿಗದಿಪಡಿಸದೆ ಆದೇಶವನ್ನ ಪೀಠ ಕಾಯ್ದಿರಿಸಿದೆ. ದರ್ಶನ್ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಈಗಿರೋ ಕುತೂಹಲ ಅಂದ್ರೆ 11ನೇ ತಾರೀಕು ಸರ್ಜರಿ ಆಗ್ಬೇಕು, ಅವತ್ತಿಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ, ಮುಂದಿನ ಕತೆ ಏನು ಅಂತ. ಈಗ 11ನೇ ತಾರೀಕು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು ದರ್ಶನ್, ಆದ್ರೆ ಅವತ್ತೇ ಸರ್ಜರಿ ಇರೋ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನ್ ಏನಾಗತ್ತೆ ಅನ್ನೋದ್ರ ಮೇಲೆ ದರ್ಶನ್ ಇನ್ನೊಂದಷ್ಟು ದಿನಗಳ ಕಾಲ ಆಚೆ ಇರ್ತಾರಾ ಅಥವಾ ಮತ್ತೊಮ್ಮೆ ಕಾರಾಗೃಹಕ್ಕೆ ವಾಪಸ್ ಹೋಗ್ಬೇಕಾ ಅನ್ನೋದು ನಿರ್ಧರಿತವಾಗುತ್ತೆ. ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್, ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್. ರೆಗ್ಯುಲರ್ ಬೇಲ್ಗಾಗಿ ಏನು ಅರ್ಜಿ ಸಲ್ಲಿಸಿದ್ರು ದರ್ಶನ್, ಅದರ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ದಿನಾಂಕವನ್ನ ನಿಗದಿಪಡಿಸದೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಅಲ್ಲಿಗೆ ಇಲ್ಲೇನಾದ್ರೂ ರಿಲೀಫ್ ಸಿಕ್ಕಿದ್ದೆ ಆದಲ್ಲಿ ಮಧ್ಯಂತರ ಬೇಲ್ ವಿಚಾರಕ್ಕೆ ತಲೆಬಿಸಿ ಇರೋದಿಲ್ಲ ಅನ್ನೋದು ಒಂದು ಅಂದಾಜಿತ್ತು. ಆದ್ರೆ ಈ ರೆಗ್ಯುಲರ್ ಬೇಲ್ನ ತೀರ್ಪು ಸದ್ಯಕ್ಕೆ ಬರೋ ಹಂಗೆ ಕಾಣ್ತಾ ಇಲ್ಲ. ಹೀಗೇನಿದ್ರು ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿಕೊಳ್ಳೋದೊಂದೇ ಇರುವ ಅವಕಾಶ. ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಣೆ ಮಾಡಿದ್ರೆ ಮಾತ್ರ. ಮತ್ತೊಂದು ಮೇಜರ್ ಅಪ್ಡೇಟ್, ಮಧ್ಯಂತರ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ಡಿಸೆಂಬರ್ 11ನೇ ತಾರೀಕು ವಾಪಸ್ ಕೋರ್ಟ್ ಮುಂದೆ ಹೋಗಿ ನಿಲ್ಬೇಕಾಗಿತ್ತು, ಆದ್ರೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಸರ್ಜರಿಯ ದಿನಾಂಕ 11ನೇ ತಾರೀಕು ಇರುವ ಕಾರಣ ಮಧ್ಯಂತರ ಬೇಲ್ ಅನ್ನ ವಿಸ್ತರಿಸಿ ಹೈಕೋರ್ಟ್ ಆದೇಶವನ್ನ ಹೊರಹಾಕಿದೆ. ದರ್ಶನ್ಗೆ ರಿಲೀಫ್, ಬಿಗ್ ರಿಲೀಫ್ ಅಂತ ಹೇಳಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ. ವಿಸ್ತರಣೆ ಆಗಿರೋದಷ್ಟೇ ಅವಧಿ, ಕಂಪ್ಲೀಟ್ ಆಗಿ ಬೇಲ್ ಏನ್ ಸಿಕ್ಕಿಲ್ಲ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಲೆಕ್ಕ ದರ್ಶನ್ಗೆ. ದರ್ಶನ್ ಮಧ್ಯಂತರ ಬೇಲ್ ವಿಸ್ತರಿಸಿದೆ ಹೈಕೋರ್ಟ್. ಯಾಕಂದ್ರೆ ನಾಳೆ ಮಧ್ಯಂತರ ಬೇಲ್ನ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಕೋರ್ಟ್ಗೆ ಕೆಲವು ತಾಸುಗಳ ಹಿಂದೆ ಅಷ್ಟೇ ನಾಗೇಶ್ ಹೇಳ್ತಾ ಇದ್ರು 11ನೇ ತಾರೀಕು ಸರ್ಜರಿ ಅಂತ. ಸೊ 11ನೇ ತಾರೀಕು ಅಂದ್ರೆ ನಾಳಿತ್ತು. ನಾಳೆ ಮಧ್ಯಂತರ ಬೇಲ್ನ ಅವಧಿ ಮುಕ್ತಾಯ ಆಗ್ತಾ ಇತ್ತು. ಇದು ಎಷ್ಟು ದಿನಗಳ ಕಾಲ ವಿಸ್ತರಣೆ ಆಗಿದೆ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. 11ನೇ ತಾರೀಕು ಸರ್ಜರಿ ಅಂತಂದ್ರೆ ಮಿನಿಮಮ್ 2 to 3 weeks ಬೆಡ್ ರೆಸ್ಟ್ ಅಂತಾನೆ ಹೇಳ್ತಾರೆ, ಮೈನರ್ ಸರ್ಜರಿ ಆದ್ರೂ ಕೂಡ. ಹೀಗಾಗಿ ಮತ್ತೆರಡು 3 ವಾರಗಳ ಕಾಲ ಅವಕಾಶ ಸಿಗತ್ತಾ, ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ದರ್ಶನ್ಗೆ ರಿಲೀಫ್ ಅಂತ ಹೇಳ್ಬೋದು. ದರ್ಶನ್ ಮಧ್ಯಂತರ ಬೇಲ್ ಅವಧಿಯನ್ನ ಹೈಕೋರ್ಟ್ ವಿಸ್ತರಿಸಿದೆ. ನಾಳೆಗೆ ಮುಕ್ತಾಯ ಆಗ್ತಾ ಇತ್ತು, ಆದ್ರೆ ವಿಸ್ತರಣೆ ಆಗಿದೆ. ಹೈಕೋರ್ಟ್ ಮಧ್ಯಂತರ ಬೇಲ್ ಅವಧಿಯನ್ನ ವಿಸ್ತರಿಸಿದೆ. ದರ್ಶನ್ ಮಧ್ಯಂತರ ಬೇಲ್ ವಿಸ್ತರಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಈ ಮೂಲಕ ದರ್ಶನ್ಗೆ ರಿಲೀಫ್. ಸದ್ಯಕ್ಕೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿಯನ್ನ ಹೈಕೋರ್ಟ್ ವಿಸ್ತರಣೆ ಮಾಡಿದೆ. ನಾಳೆಗೆ ಮುಕ್ತಾಯ ಆಗ್ತಾ ಇತ್ತು, ಆದರೆ ಈಗ ದರ್ಶನ್ಗೆ ಬಿಗ್ ರಿಲೀಫ್. ಕಾರಣ ಸದ್ಯಕ್ಕಂತೂ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗಿದೆ. ಅಲ್ಲಿಗೆ 11ನೇ ತಾರೀಕು ಶಸ್ತ್ರಚಿಕಿತ್ಸೆ ಅಂತ ಏನು ಕೆಲವು ಕ್ಷಣಗಳ ಹಿಂದೆ ಎಷ್ಟೇ ಏನ್ ಹೇಳಿದ್ರು, ಆ ಪ್ರಕಾರವಾಗಿ 11ನೇ ತಾರೀಕು ಶಸ್ತ್ರಚಿಕಿತ್ಸೆ ಆಗುತ್ತಾ ಅನ್ನೋದು ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ. ಈಗ ರೆಗ್ಯುಲರ್ ಬೇಲ್ನ ಡೇಟ್ ಅನ್ನ, ಆ ಆದೇಶವನ್ನ ಕಾಯ್ದಿರಿಸುವಂತಹ ಕೆಲಸ ಕೋರ್ಟ್ ಇಂದ ಆಗಿದೆ. ದಿನಾಂಕವನ್ನ ನಿಗದಿಪಡಿಸದೆ ಆದೇಶವನ್ನ ಕಾಯ್ದಿರಿಸಲಾಯಿತು. ಇನ್ ಕೇಸ್ ಈ ರೆಗ್ಯುಲರ್ ಬೇಲ್ ಏನಾದ್ರೂ ಸಿಕ್ಬಿಟ್ಟಿದ್ರೆ, ಇವತ್ತು ಆದೇಶ ಕೊಟ್ಟಿದ್ರೆ ದರ್ಶನ್ ಅವ್ರಿಗೆ ಈ ಮೆಡಿಕಲ್ ಬೇಲ್ ನ ಬಗ್ಗೆ ಅಷ್ಟೊಂದು ಅವಶ್ಯಕತೆ ಇರ್ತಿರ್ಲಿಲ್ಲ ಅಥವಾ ತಲೆ ಬಿಸಿ ಇರ್ತಾ ಇರ್ಲಿಲ್ಲ. ಕೇಸ್ ಅದು ರದ್ದಾಗಿದ್ರು ಅಥವಾ ಅವಧಿ ಮುಗಿದಿದ್ರು ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇರ್ತಾ ಇದ್ರು. ಆದ್ರೆ ಈಗ ರೆಗ್ಯುಲರ್ ಬೇಲ್ ನ ತೀರ್ಪನ್ನ ಕಾಯ್ದಿರಿಸದೆ ನ್ಯಾಯಾಲಯ. ಹೀಗಾಗಿ ಈ ಮೆಡಿಕಲ್ ಬೇಲ್ ನ ಅವಧಿಯನ್ನ ವಿಸ್ತರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿತ್ತು. ಅದು ಸಿಕ್ಕಿದೆ. ಆದ್ರೆ ಎಷ್ಟು ದಿನಗಳವರೆಗೆ ಈ ರಿಲೀಫ್ ಅನ್ನೋದು ಇನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್ ಆಗೇ ಇದೆ.
ಈಗ ಬೇಕೋ ಬೇಡವೋ ಸರ್ಜರಿ ಮಾಡಿಸ್ಕೊಳ್ಳೇಬೇಕು. ಯಾಕಂದ್ರೆ ಕೋರ್ಟ್ ಮುಂದೆ ಸಿ.ವಿ. ನಾಗೇಶ್ ಅವರೇ ಹೇಳ್ಬಿಟ್ಟಿದ್ದಾರೆ ಡಿಸೆಂಬರ್ 11 ಅಂತ. ಅವತ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಕೂಡ ನಾಳೆ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಈ ಗ್ರೌಂಡ್ ಮೇಲೆನೆ ವಿಸ್ತರಣೆ ಮಾಡಿದ್ದಾರೆ ಅಂತಾನು ಅನ್ಸುತ್ತೆ. ಅಂದ್ರೆ ಶಸ್ತ್ರಚಿಕಿತ್ಸೆ 11ನೇ ತಾರೀಕು ಇರೋದ್ರಿಂದ ಜಾಮೀನು ವಿಸ್ತರಣೆ ಮಾಡ್ಲೇಬೇಕು ಅಂತ ಹೇಳಿದಾಗ ವಿಸ್ತರಣೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಈಗ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಆಗ್ಬೋದು 11ನೇ ತಾರೀಕು. ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಇಲ್ಲ, ಫಿಸಿಯೋಥೆರಪಿನೂ ಇಲ್ಲ. ಡಿಸೆಂಬರ್ 11ಕ್ಕೆ ಕಡ್ಡಾಯವಾಗಿ ಸರ್ಜರಿಯನ್ನ ಮಾಡಿಸ್ಕೊಳ್ಳೇಬೇಕಾದ ಪರಿಸ್ಥಿತಿ ಇದೀಗ ದರ್ಶನ್ಗೆ. ಇನ್ಫ್ಯಾಕ್ಟ್ ವೈದ್ಯರೇ ಕೊಟ್ಟಿರೋ ದಿನಾಂಕ ಇದು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ರು. ಮುಂದಿನ ತೀರ್ಪಿನವರೆಗೂ ಜಾಮೀನು ಅವಧಿ ವಿಸ್ತರಣೆ ಆಗ್ತಾ ಇದೆ. ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗಿದೆ. ಎಲ್ಲಿವರೆಗೂ ಅಂತಂದ್ರೆ ಮುಂದಿನ ತೀರ್ಪಿನ ಅವಧಿಯವರೆಗೂ, ಮುಂದಿನ ತೀರ್ಪು ಬರೋವರೆಗೂ ಇವರ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತೆ. ಇಂತಿಷ್ಟು ದಿನಾಂಕ ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಅಂತ ಅನ್ಸುತ್ತೆ. ಸೊ ದರ್ಶನ್ಗೆ ಈಗ ಬಿಗ್ ರಿಲೀಫ್ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲಿಯೂ ಕೂಡ ನಿಗದಿತ ದಿನಾಂಕಕ್ಕೆ ಅವಧಿ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳಿಲ್ಲ. ಮುಂದಿನ ತೀರ್ಪಿನವರೆಗೂ ಜಾಮೀನು ಅವಧಿ ವಿಸ್ತರಣೆ ಆಗುತ್ತೆ. ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿಯನ್ನ ವಿಸ್ತರಿಸಿರುವಂತಹ ಹೈಕೋರ್ಟ್ ಇಲ್ಲಿ ಮತ್ತೊಂದು ವಿಚಾರವನ್ನ ಹೇಳಿದೆ. ಎಲ್ಲಿವರೆಗೂ ಅವಧಿಯನ್ನ ನಾವು ಗಮನಿಸಬೇಕಂತಂದ್ರೆ ಮುಂದಿನ ತೀರ್ಪು ಬರೋವರೆಗೂ ಈ ಅವಧಿ ವಿಸ್ತರಣೆ ಆಗುತ್ತೆ. ಆ ತೀರ್ಪು ಯಾವಾಗ ಬರುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ದಿನಾಂಕವನ್ನ ಕೂಡ ಹೇಳಿಲ್ಲ, ದಿನಾಂಕ ತಿಳಿಸದೆ ಕಾಯ್ದಿರಿಸದೆ ತೀರ್ಪನ್ನ. ಹೀಗಾಗಿ ಎಲ್ಲಿವರೆಗೂ ಸರ್ಜರಿ ಆಗಿ ವೈದ್ಯರು ಎಲ್ಲಿವರೆಗೂ ಬೆಡ್ ರೆಸ್ಟ್ ಅಂತ ಹೇಳಿ ಹೇಳ್ತಾರೋ ಅಲ್ಲಿವರೆಗೂ ಕೊಂಚ ರಿಲೀಫ್ ಆಗಿ ಇರಬಹುದು ದರ್ಶನ್ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದ್ರೆ ಮುಂದೆ ಮತ್ತೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳುವ ದಿನಾಂಕವನ್ನ ನಿಗದಿ ಮಾಡಿ ಅವತ್ತು ತನ್ನ ಆದೇಶವನ್ನ ಪ್ರಕಟ ಮಾಡಿದಾಗ ಗೊತ್ತಾಗುತ್ತೆ ದರ್ಶನ್ನ ನಿಜವಾದ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸದ್ಯಕ್ಕೆ ಮುಂದಿನ ತೀರ್ಪಿನವರೆಗೂ ಮಧ್ಯಂತರ ಜಾಮೀನಿನ ಅರ್ಜಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸಿ.ವಿ. ನಾಗೇಶ್ ಅವರಿಗೆ ಸಿಗತ್ತೆ ಫುಲ್ ಕ್ರೆಡಿಟ್. ಬಹಳ ಪ್ರಬಲವಾದ ವಾದ ಮಂಡನೆಯನ್ನ ಮಾಡಿದ್ರು ಸಿ.ವಿ. ನಾಗೇಶ್ ಅವರು. ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಕೂಡ ವಾದ ಮಂಡನೆ ಮಾಡಿದ್ರು. ಆದ್ರೆ ಇಲ್ಲಿ ಬಹುತೇಕ ಕೋರ್ಟ್ ಪರಿಗಣಿಸಿರೋದು ಮೆಡಿಕಲ್ ರೀಸನ್ ಅಂತ ಕಾಣಿಸ್ತಾ ಇದೆ. ತೀರ್ಪಿನವರೆಗೂ ಅಂತಂದ್ರೆ ಅದನ್ನ ಕಾಲ್ ಯಾರು ತಗೊಳ್ಳೋದು? ಕೋರ್ಟ್ ತಗೊಳ್ಳುತ್ತಾ? ಕೋರ್ಟ್ ದಿನಾಂಕವನ್ನ ಅಪೀಲ್ ಮಾಡ್ತಾರ? ಕೋರ್ಟ್ ದಿನಾಂಕವನ್ನ ನಿಗದಿ ಮಾಡುತ್ತೆ. ಇಂಥ ದಿನಾಂಕದಂದು ಆದೇಶ ಪ್ರಕಟ ಅಂತ ಹೇಳಿ ಆ ದಿನ ಮತ್ತೊಮ್ಮೆ ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಪ್ರಕಟಿಸುತ್ತೆ ಕೋರ್ಟ್. ಈಗ ದಿನಾಂಕ ನಿಗದಿ ಮಾಡದೆ ಅವಧಿ ವಿಸ್ತರಣೆ ಮಾಡಿರೋರು ಒಂದ್ ರೀತಿ ದರ್ಶನ್ಗೆ ಬಿಗ್ ರಿಲೀಫ್ ಅಂತ ಈಗ ಹೇಳ್ಬೋದು. ದರ್ಶನ್ ಮಧ್ಯಂತರ ಬೇಲ ಅವಧಿ ವಿಸ್ತರಣೆಯಾಗಿದೆ. ಮುಂದಿನ ಆದೇಶ ಹೊರಬೀಳುವ ತನಕ ಈ ಅವಧಿಯನ್ನ ವಿಸ್ತರಣೆ ಮಾಡಿ ಆದೇಶವನ್ನ ನೀಡಲಾಗಿರೋದು. ಡಿಸೆಂಬರ್ 11ಕ್ಕೆ ಸರ್ಜರಿ ಆಗುತ್ತೆ. ಡಿಸೆಂಬರ್ 11ನೇ ತಾರೀಕಿಗೆ ದರ್ಶನ್ಗೆ ಸರ್ಜರಿ. BGS ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ದಾಖಲಾಗಿದ್ದಾರೆ ದರ್ಶನ್. ಬಹಳ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಂಡಂತಿದೆ ಈ ಎಲ್ಲ ದಿನಾಂಕ, ಸಮಯ ಎಲ್ಲವನ್ನ. ಅದರಲ್ಲೂ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆಯನ್ನ ಗಮನಿಸಿದ್ವಿ. ಡಾಕ್ಟರ್ ಹತ್ರ ಹೋಗಿ ಇವತ್ತು ನಮಗೆ ಆಪರೇಷನ್ ಮಾಡಿ ಅಂದ್ರೆ ಇವತ್ತು ಮಾಡ್ಬಿಡಲ್ಲ, ವೈದ್ಯರೇ ನಿಗದಿ ಮಾಡಬೇಕು ದಿನಾಂಕವನ್ನ. ಹಾಗೆ ವೈದ್ಯರು ನಿಗದಿ ಮಾಡಿರುವ ದಿನಾಂಕ ಡಿಸೆಂಬರ್ 11, ಅಲ್ಲಿವರೆಗೂ ಸರ್ಜರಿ ಸಾಧ್ಯ ಇಲ್ಲ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಅದರ ಆಧಾರದ ಮೇಲೆ ಇದೀಗ ಮುಂದಿನ ಆದೇಶದವರೆಗೂ ಮೆಡಿಕಲ್ ಬೇಲ್ನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ.